10 ರೂಪಾಯಿ ಕೇಳಿದ್ನಿಲ್ಲ ಮುಂಚೆ? 10 ರೂಪಾಯಿ ಕೇಳಿದ್ನಿಲ್ಲ? 10 ರೂಪಾಯಿ ಕೊಟ್ಟೆ. ಎಷ್ಟು ಇರೋದು ಅದು? 10 ರೂಪಾಯಿ ಇರೋದಾ ಫೀಸಾ? ಯಾವತ್ತ ಬಂದ್ರು 10 ರೂಪಾಯಿ ತಗೋದು. ಯಾವತ್ತೇ ಬಂದು 10 ರೂಪಾಯಿ ಮತ್ತೆ ಸುಮಾರು ಇಲ್ಲ 2 ರೂಪಾಯಿ ಯಾವತ್ತೇ ತಗೊಂಬಂಗಿಲ್ಲ. ಬದುಗಡೆ ನಮಸ್ಕಾರ. ನಾನು ಅಯ್ಯಪ್ಪ ಮೇಟಿ ಅಂತೇಳಿ ಯುವ ಕರ್ನಾಟಕ ವೇದಿಕೆ ಅಧ್ಯಕ್ಷರು. ಬದುಗಡೆ ನಾನು ಇವತ್ತು ಸಿಂಧನೂರು ಬಸ್ ನಿಲ್ದಾಣದ ಶೌಚಾಲಯದ ಬಳಿ ಬಂದಿದ್ದೀನಿ. ಬಂದಂತ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿ ಏನಿದಾನೆ ಸಾರ್ವಜನಿಕರ ಹತ್ರ 10 ರೂಪಾಯಿ ಕೇಳ್ತಾ ಇದ್ದ. ಯಾಕಪ್ಪ 10 ರೂಪಾಯಿ ಕೊಡ್ಬೇಕು ಅಂತ ಕೇಳಿದ್ರೆ, ಇಲ್ಲ ಅದು ಶುಲ್ಕ ಇದೆ, ಎಲ್ರು ಕೊಡ್ಬೇಕು, ಅದು ಆದೇಶ ಆಗಿದೆ 10 ರೂಪಾಯಿ ಕೊಡ್ಬೇಕಂತೇಳಿ ಸುಳ್ಳು ಸುದ್ದಿನ ಅಥವಾ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು 10 ರೂಪಾಯಿನ ಕೇಳ್ತಾ ಇದ್ದ. ಅದನ್ನ ನಾವು ಯುವ ಕರ್ನಾಟಕ ವೇದಿಕೆ ವತಿಯಿಂದ ಬಂದು 10 ರೂಪಾಯಿ ಕೊಡುವಂತಿಲ್ಲ, ಏನಿದ್ರು ಶೌಚಾಲಯದ ಶುಲ್ಕ ಏನಿದೆ ಅದು ಮಲಕ್ಕೆ ಮಾತ್ರ 2 ರೂಪಾಯಿ, ಮೂತ್ರ ವಿಸರ್ಜನೆ ಉಚಿತವಾಗಿದೆ ಅಂತ ಸಾರ್ವಜನಿಕರಲ್ಲಿ ಕೇಳ್ಕೊಂಡ್ವಿ. ಕನ್ನಡ ಬರೋದಿಲ್ಲ. ಇವತ್ತು ಕನ್ನಡಿಗರೇ ಯಥೇಚ್ಛವಾಗಿ ಸಿಂಧನೂರು ತಾಲೂಕಿನಲ್ಲಿ ಅಂದ್ರೆ 99% ಕನ್ನಡಿಗರೇ ಇರ್ತಕ್ಕಂತ ಸಿಂಧನೂರು, ಆದ್ರೆ ಇಲ್ಲಿ ಕನ್ನಡ ಮಾತಾಡ್ತಾ ಇಲ್ಲ ಸಿಬ್ಬಂದಿಗಳು ಅಂತಂದ್ರೆ ಏನ್ ಅರ್ಥ? ಇದು ಕನ್ನಡದವ್ರು ಅಲ್ವಾ ದುಡ್ಡು ಕೊಡೋದು? ಇಲ್ಲಿ ವ್ಯವಸ್ಥಾಪಕರು ಏನ್ ಮಾಡ್ತಾರೆ? ಬೇಡವಾ? ಸಾಮಾನ್ಯವಾಗಿರೋಂತ ಜ್ಞಾನ ಬೇಡವಾ? ಕನ್ನಡ ಜನರಲ್ಲಿ ದುಡ್ಡು ಕೇಳೋದು, ಆದ್ರೆ ಇಲ್ಲಿ ಹಿಂದಿಯವ್ರನ್ನ ಕೆಲ್ಸಕ್ಕೆ ಇಡೋದು ಸರಿ ಆಗುತ್ತಾ? ಇದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. 2 ರೂಪಾಯಿ ಕೆಲ್ಸಕ್ಕೆ 10 ರೂಪಾಯಿ ಕೇಳೋಂಥದ್ದು, ಅಥವಾ ಅವಕಾಶ ಬಂದಾಗ 20 ರೂಪಾಯಿನೂ ಕೇಳ್ತಾರಂತೆ. ಸಾರ್ವಜನಿಕರು ಹೇಳ್ತಾ ಇದ್ರು ನನಗೆ ಫೋನ್ ಮಾಡಿ. ಹಿಂಗೆಲ್ಲ ಮಾಡ್ತಾರೆ. ಈ ಒಂದು ದಂಧೆ ಯಾವಾಗ ನಿಲ್ಲುತ್ತೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ದಂಧೆಯಲ್ಲಿ ವ್ಯವಸ್ಥಾಪಕರು ಕೂಡ ಭಾಗಿ ಆಗಿದ್ದಾರೆ ಅನ್ನೋದು ಕೂಡ ಅನುಮಾನ ಆಗಿದೆ. ಮೇಲಾಧಿಕಾರಿಗೂ ಕೂಡ ನಾವು ದೂರನ್ನ ಕೊಟ್ಟಿದ್ದೀವಿ. ಏನ್ರಣ್ಣ 10 ರೂಪಾಯಿ ಕೇಳ್ತಾರ ಕೇಳಲ್ಲ? ಕೇಳ್ತಾರ. ನೋಡಿ, ಈಗ ಸಾರ್ವಜನಿಕರ ಅಭಿಪ್ರಾಯವನ್ನೇ ನಾನು ಒಂದಿಷ್ಟು ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿಸ್ತೀನಿ. ಸಾರ್ವಜನಿಕರೇ ಹೇಳ್ತಾರೆ ಇಲ್ಲಿ 10 ರೂಪಾಯಿ ಕೇಳಂತದ್ದು, ಕೊಟ್ಟಿಲ್ಲ ಅಂತಂದ್ರೆ ದೌರ್ಜನ್ಯ ಮಾಡೋಂಥದ್ದು, ಒಂದ್ ವೇಳೆ ಅದಕ್ಕೂ ಕೂಡ ಹಿಂಜರಿದ್ರೆ ಅವ್ರಿಗೆ ಬಡಿಯಕ್ಕೆ ಹೋಗಂತದ್ದು ಕೂಡ ಆಗುತ್ತೆ ಅನ್ನೋ ಒಂದು ವಿಚಾರ ಸಾರ್ವಜನಿಕರು ನನಗೆ ದೂರನ್ನ ನೀಡ್ತಕ್ಕಂಥದ್ದು ಇದೆ. ಆ ಸಾಕ್ಷಿನೂ ಕೂಡ ನನ್ನಲ್ಲಿದೆ. ಹೀಗೆ ಆದ್ರೆ ಏನ್ ಗತಿ? ವ್ಯವಸ್ಥೆ ಹದಗೆಟ್ಟೋಯ್ತಾ? ಪರಿಸ್ಥಿತಿ ಕೈಮೀರೋಯ್ತಾ? ಅಧಿಕಾರಿಗಳು ಹತೋಟಿಯಲ್ಲಿ ಇವರು ಗುತ್ತೇದಾರರು ಇಲ್ವಾ? ಆಗಿದ್ರೆ ಏನ್ ಮಾಡೋದು? ಸಾರ್ವಜನಿಕರು ಯಾರನ್ನ ಕೇಳೋದು? ಈಗಾದ್ರೆ ಎಲ್ಲಿಂದ ತರೋದು ದುಡ್ಡನ್ನ? ಇವತ್ತು ಇಲ್ಲಿ ಉದ್ಯಮಿಗಳು ಬರೋದಿಲ್ಲ, ಶ್ರೀಮಂತರು ಬರೋದಿಲ್ಲ, ಬಡವರು, ಕಾರ್ಮಿಕರು, ವಿದ್ಯಾರ್ಥಿಗಳು, ವಯಸ್ಕರು ಬರ್ತಾರೆ. ಇಲ್ಲಿ ಬಂದು ಶೌಚವನ್ನು ಮಾಡಿ ದಿನನಿತ್ಯ ನಿಸರ್ಗದ ಕರೆಯ ಒಂದು ಕಾರಣದಿಂದಾಗಿ ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದಕ್ಕೆ ದುಡ್ಡೇ ಒಂದು ಅಪೇಕ್ಷದಿಂದ ಇವತ್ತು ಮಲ ಮೂತ್ರ ವಿಸರ್ಜನೆ ಮಾಡ್ಬೇಕನ್ನೋದಾದ್ರೆ, ಇವತ್ತು ದುಡ್ಡಿದ್ದವನು ಇದನ್ನೆಲ್ಲ ಸೇವೆ ಪಡ್ಕೊಳ್ಬೇಕು ಅನ್ನೋದಾದ್ರೆ, ದುಡ್ಡು ಇಲ್ದವ್ರು ಏನ್ ಮಾಡ್ಬೇಕು? ಏನ್ರಣ್ಣ ಅಧಿಕಾರಿಗಳ ಹಿಂಗೆ ಬಡವ್ರನ್ನ ಸುಲ್ದು ಇವತ್ತಿನ ಮಟ್ಟಿಗೆ ಎಲ್ಲಿಗೆ ತಂದ್ಬಿಟ್ಟಿದೀರಾ ಅಂದ್ರೆ, ಬಡವರು ಬದುಕಂಗೆ ಇಲ್ಲ ಇವತ್ತು ವ್ಯವಸ್ಥೆಯಲ್ಲಿ ಅನ್ನೋ ಮಟ್ಟಿಗೆ ಇವತ್ತು ಬಂದಿದೆ ವ್ಯವಸ್ಥೆ. ಹೀಗಾದ್ರೆ ಸುಮ್ನೆ ಇರ್ತೀವ ನಾವು? ಸಾರ್ವಜನಿಕರು ಸುಮ್ನೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ದಂಧೆಕೋರರನ್ನ ಒದ್ದು ಮನೆಗೆ ಕಳಿಸುವಂತ ಕೆಲಸ ಸಾರ್ವಜನಿಕರು ವಿದ್ಯಾರ್ಥಿಗಳು ಮಾಡ್ತಾರೆ. ಇದು ಎಚ್ಚರಿಕೆ ಆಗಿರ್ಲಿ ತಮ್ಗೆ. ಇದು ವ್ಯವಸ್ಥಾಪಕರಿಗೆ ಎಷ್ಟು ಹೋಗ್ತಾ ಇದೆ, ನಿಯಂತ್ರಣ ಅಧಿಕಾರಿಗಳಿಗೆ ಎಷ್ಟು ಹೋಗ್ತಾ ಇದೆ? ಇದು ಮುಕ್ತವಾಗಿ ಏನಿಲ್ಲ ಇದು. ಯಾಕೆ ಹೇಳಿದ್ರೆ, ಇವತ್ತು ಈ ದೂರನ್ನ ಕೊಟ್ಟು ಸುಮಾರು ಒಂದು 5 ರಿಂದ 6 ತಿಂಗಳು ಆಯ್ತು. ಇನ್ನೇನಾದ್ರೂ ಪರಿಣಾಮ ಆಗಿದೆಯಾ? ಇಲ್ಲಿ ಏನೂ ಆಗಿಲ್ಲ. ಅದೇ ಸ್ಥಿತಿ ಇದೆ. 10 ರೂಪಾಯಿನ ರಾಜ್ಯಾರೋಷವಾಗಿ ಕೇಳ್ತಾರೆ ಅಂದ್ರೆ ಏನು ಅರ್ಥ? ಇದು ಮಾಮೂಲು ಹೋಗ್ತಾ ಇದೆಯಲ್ವಾ ಅಧಿಕಾರಿಗಳಿಗೆ? ಇದಾಗಬಾರ್ದು. ಮುಂದಿನ ದಿನ ಸಾರ್ವಜನಿಕರು ಏನ್ರಣ್ಣ ನೀವು ಇಲ್ಲೆಲ್ಲ ಇರ್ತೀರಲ್ಲ, ನೀವು ಕೇಳ್ತೀರಿ 2 ರೂಪಾಯಿನೇ ಕೊಡ್ಬೇಕು ಶೌಚಕ್ಕೆ. ಹೆಚ್ಚಿನ ಮಾತ್ರ ಕೇಳಿದ್ರೆ ಅವನನ್ನ ಹಂಗೆ ಶರ್ಟ್ ಹಿಡಿದು ಒದಿಬೇಕು ಇಟ್ಕೊಂಡು. ಅರ್ಥ ಆಯ್ತಾ? ತಪ್ಪು ಅದು. ಕಾನೂನು ಬಾಹಿರ. ಹೆಚ್ಚು ಕೇಳಂತಿಲ್ಲ ಹಂಗೆಲ್ಲ. ಇಲ್ಲಿ ಮಾತಾಡಿಸ್ತೀನಿ ನೋಡಿ ಅಣ್ಣ. ನೆಕ್ಸ್ಟ್ ಸಿಂಧನೂರು ಬಸ್ ಸ್ಟ್ಯಾಂಡಿಗೆ ಬಂದಾಗ 2 ರೂಪಾಯಿಗಿಂತ ಜಾಸ್ತಿ ಶೌಚಕ್ಕೆ ಅಂದ್ರೆ ಬಾತ್ರೂಮ್ಗೆ ಹೋದಾಗ 2 ರೂಪಾಯಿಗಿಂತ ಜಾಸ್ತಿ ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳಿ. ಒಂದ್ ವೇಳೆ ಎಲ್ಲೇ ಮಾತು ನೀವು ಕೊಡ್ಬೇಕು ಅಂತ ಏನಾದ್ರು ದೌರ್ಜನ್ಯ ಮಾಡಿದ್ರೆ ಪೊಲೀಸರಿಗೆ ಫೋನ್ ಮಾಡಿ. ಅರ್ಥ ಆಯ್ತೇನಣ್ಣ? ಎಷ್ಟು ರೂಪಾಯಿ ಕೇಳಿದ್ದ? ಎಷ್ಟು ದಿನ ಬರಮ್ಮ ಇಲ್ಲಿ ಬಾ. ಎಷ್ಟು ರೂಪಾಯಿ ಕೊಡೋದು? 5 ರೂಪಾಯಿ ಇಸ್ಕೊಂಡೆ. 10 ರೂಪಾಯಿ ಕೇಳಿದ್ನಿಲ್ಲ ಮುಂಚೆ? 10 ರೂಪಾಯಿ ಕೇಳಿದ್ನಿಲ್ಲ? ಈಗ 5 ರೂಪಾಯಿ ಕೊಟ್ಟಿ ಇಲ್ಲ ಈಗ?
5 ರೂಪಾಯಿ ಇಸ್ಕೋಬೇಕಾ? ಹಾ 5 ರೂಪಾಯಿ ಕೊಡ್ತೀನಿ. ಎಷ್ಟು ಇಸ್ಕನದು? 5 ರೂಪಾಯಿ 5 ರೂಪಾಯಿ ಇಸ್ಕೋಬೇಕಾ? 2 ರೂಪಾಯಿ ಅಂತ ಬರ್ದಿರ ಅದೇನಕ್ಕದು? 2 ರೂಪಾಯಿ ಅಂತ ಬರ್ದಿಯಲ್ಲ ಅದೇನಕ್ಕ? ಪ್ರಾಬ್ಲಮ್ ಐತೇನೋ ಹಾ ನೀರಿನ ಪ್ರಾಬ್ಲಮ್ ಐತೆ. ನೀರಿನ ಪ್ರಾಬ್ಲಮ್ ಇದ್ರ 3 ರೂಪಾಯಿ ಜಾಸ್ತಿ ಕೊಡ್ಬೇಕಾ? ಕ್ಲೀನ್ ಮಾರ್ನ ಗಲೀಜ್ ಕಾಮ್ ಕಟ್ತಾರ. ಗಲೇಜಿಗೆ 5 ರೂಪಾಯಿ ಕೊಡ್ಬೇಕಾ? ಯಾಕೆ 2 ರೂಪಾಯಿ ಕೊಡಂಗಿಲ್ಲ ಹಂಗಿದ್ರ? 2 ರೂಪಾಯಿ ಕ್ಯಾ ಮತ್ತೆ ಆರ್ಡ್ರ್ ಏನಕ್ಕದು? 5 ರೂಪಾಯಿ ಆಗಿದೆ ಕ್ಲೀನ್ ಕಾರ್ನ ಐಟಮ್. ಇಸ್ಕೊಳಂಗಿಲ್ಲ ನೀನು 5 ರೂಪಾಯಿ. 2 ರೂಪಾಯಿ ಇಸ್ಕ. ಅಲ್ಲಿ ಬೋರ್ಡ್ ಹಾಕಿಯಲ್ಲ 2 ರೂಪಾಯಿ ಅಂತೇಳಿ. ಹಾ ಒಂದ್ ನಿಮಿಷ ಎಷ್ಟು ಕೊಟ್ಟೆ ನೀನು? 10 ರೂಪಾಯಿ ಕೊಟ್ಟೆ. ಎಷ್ಟು ಹಣ ಇರೋದು ಅದು? 10 ರೂಪಾಯಿ ಇರೋದಾ ಫೀಸಾ? ಈಗ 10 ರೂಪಾಯಿ ಅಣ್ಣ ನೀನ್ ಕೊಟ್ಟಿರೋದು? 10 ರೂಪಾಯಿ ಓಯ್ 2 ರೂಪಾಯಿ ಇರೋದಲ್ಲ ಅದು? ಮಾಲೀಕ ಅಲ್ಲ ಮಾಲೀಕ ಯಾರು? ನೀನ್ ಯಾಕೆ ಕೂತಿರೋದಲ್ಲಿ? ಉಸ್ಸೆಟ್ ಬೋಲ ಆಮ್ಲೆಟ್ ಅಲ್ಲಲ್ಲ ನೀನ್ ಕೆಲ್ಸ ಕುಂತಿರೋದು ನನಗೆ ಗೊತ್ತು. ಉಸ್ಸೆಟ್ ಬೋಲ ನೀನ್ 10 ರೂಪಾಯಿ ಇಸ್ಕ ಅಂತ ಹೇಳ್ದವನ ಅವನು. ಕರಿ ಅವನನ್ನ, ಚಲೋ ಕರಿ ಅವನನ್ನ ಕರಿ. ಅಣ್ಣ ಇರೋದು 2 ರೂಪಾಯಿ. 10 ರೂಪಾಯಿ ಎಲ್ಲ ಕೊಡಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಆಯ್ತಾ? ಯಾವತ್ತ ಬಂದ್ರು 10 ರೂಪಾಯಿ ತಗೊಂಬೋದು. ಯಾವತ್ತಾದ್ರೂ 10 ರೂಪಾಯಿ ತಗೊಂಡಿರೋದ? ಬಾತ್ರೂಮ್ ಬಾತ್ರೂಮ್ 10 ರೂಪಾಯಿ ಕೊಡ್ತೀನಿ. 10 ರೂಪಾಯಿ ಕೊಡ್ತಾರೆ. ಯಾವಾಗ ಬಂದು 10 ರೂಪಾಯಿ ಮತ್ತೆ ಸುಮಾರು ಇಲ್ಲ. 2 ರೂಪಾಯಿ ಯಾವತ್ತಿ ತಗೊಂಬಂಗಿಲ್ಲ. 5 ರೂಪಾಯಿ ತಗೋಬೇಕಲ್ಲ. ಹೌದು 10 ರೂಪಾಯಿ 2 ರೂಪಾಯಿ ಬೇಡ ಬಿಡು ಸರ್. 5 ರೂಪಾಯಿ ತಗೋಬೇಕಲ್ಲ. 10 ರೂಪಾಯಿ ತಗೊಂಬ್ತೀರಿ. ನೀನೇನಣ್ಣ ಉಚ್ಚ ಒಯ್ದಿರೋದಲ್ಲ ಈಗ? ಬಾತ್ರೂಮ್ಗೆ ಬಂದ್ರೆ 2 ರೂಪಾಯಿ ಕೊಡ್ಬೇಕು ನೀವು. ಇಲ್ಲ 10 ರೂಪಾಯಿ ತಗೊಂತಾನೆ. ಅವ್ನಿಗೆ ಹೇಳ್ರಿ ಮಕ್ಕ ಕೊಡಿರಿ. ಅಲ್ಲಿ ಫೀಸ್ ಇರೋದು 2 ರೂಪಾಯಿ. 10 ರೂಪಾಯಿ ಯಾಕೆ ಕೊಡ್ಬೇಕು ಅಂತ ಏನಪ್ಪಾ? ಯಾಕೆ 10 ರೂಪಾಯಿ ಕೊಡ್ಬೇಕು ನಿನಗೆ? ನಮ್ಕೋ ಸೆಟ್ ಬೋಲ ಕರಿ ನಿಮ್ಮ ಬೋನರ್ನ ಕರಿ. 10 ರೂಪಾಯಿ ಯಾವತ್ತಿಲ್ಲ. 10 ರೂಪಾಯಿ 5 ರೂಪಾಯಿ ಕೊಡ್ತಾವ್ರಿ ಈಗ ನಿಮ್ಮ ಎದುರಿಗೆ. 2 ರೂಪಾಯಿ ಬೇಡ 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 2 ರೂಪಾಯಿ ಕೊಡು. 2 ರೂಪಾಯಿ ಕೊಡು. 2 ರೂಪಾಯಿನೇ ಕೊಡು. ಯಾಕೆ ತಗೊಳ್ಳಲ್ಲ ನೋಡ್ತೀನಿ ನಾವು. ನೋಡ್ರಿ ಈಗ ಹೇಳ ನೋಡು. ಯಾವತ್ತಿ ಬಂದ್ರೆ 2 ರೂಪಾಯಿ ಹಂಗೆ ತಲೆ ಮೇಲೆ 10 ರೂಪಾಯಿ 10 ರೂಪಾಯಿ ಕೊಡಲ್ಲ ನೋಡ್ದೆ. 10 ರೂಪಾಯಿ ಯಾಕೆ ಕೊಡ್ಬೇಕು? पानी यहाँ खरीद के आता टैंकर से आता है सर. हाँ 10 ರೂಪಾಯಿ ಕೊಡ್ಬೇಕಾ? 4000 5000 का पानी लगता है इधर को. ಆಯ್ತು ಹೇಳ್ದವ್ನ ಯಾರು? 10 ರೂಪಾಯಿ ಕೊಡ್ಬೇಕಂತ ಹೇಳ್ದವ್ರು ಯಾರು? हाँ, बात कर लीजिए. ಕರಿ ಅಲ್ಲಿ ಗಂಟ ಕೊಡಲ್ಲ ಅವರು ಈಗ. ಕೊಡ್ಬಾರ್ದು ಮಾರ ಅಣ್ಣ. 10 ರೂಪಾಯಿ ಕೊಡ್ತಿದ್ಗೆ 2 ರೂಪಾಯಿ ಕೊಡ್ಬೇಕಲ್ಲಿ. ಅವ್ರು ಭಯಕತ್ತಿಲ್ಲ ಅಲ್ಲಿ. ಬರೀ 2 ರೂಪಾಯಿ ಕೊಡು. ಹಾ 10 ರೂಪಾಯಿ 2 ರೂಪಾಯಿ ಅಂತ ಇಲ್ಲಿ 10 ರೂಪಾಯಿ ತಗೊಳಂತಾರ ಅವರು. ಹಾ ಓನರ್ನ ಕರಿ ಈಗ मालिक ನೋಡು. से बात कीजिए, हमसे बात करने को फायदा ಅಲ್ಲ नहीं. ಪಾಪ ಇವ್ರು ಪಬ್ಲಿಕ್ ಕೇಳಕತ್ತಾರ. ಹೇಳ मालिक से बात कर लीजिए. ಓ ಭಯ ಪಬ್ಲಿಕ್ ಕೇಳಕತ್ತಾರ ಈಗ ಬಾತ್ರೂಮ್ ಮಾಡ್ಬೇಕಲ್ಲ. ಓನರ್ನ ಕರಿ ಈಗ ನೋಡ 10 ರೂಪಾಯಿ ಕೇಳಿ ಇಸ್ಕೊಂಡ್ಬಿಟ್ಟು ಈಗ ಅವ್ರದೆಲ್ಲ ನೋಡಿ. 10 ರೂಪಾಯಿ 10 ರೂಪಾಯಿ ಇಸ್ಕೊಂಡಿ ಈಗ ಏನಣ್ಣ 10 ರೂಪಾಯಿ ಕೊಟ್ಟಲ್ಲ ಇವಾಗ? 20 ರೂಪಾಯಿ ನೋಡ್ ಕೊಡಿ, 10 ರೂಪಾಯಿ ಕೊಡ. ಇವ್ರು 5 ರೂಪಾಯಿ ಕೊಡಕತ್ತೀವಿ. ಇರ್ಲಿ 2 ರೂಪಾಯಿ 5 ರೂಪಾಯಿ ತಗೊಂಡ್ ಹೇಳಕತ್ತಿ ಮರ. 5 ರೂಪಾಯಿ ಕೊಟ್ರು ತಗೊಳಕತ್ತಿಲ್ಲ. ತಗೊಂಬಕತ್ತಿಲ್ಲ ಮತ್ತೆ. ಹಾ ಈಗ ಮತ್ತೆ ಕೊಡಂತ ನೋಡು. ಎಷ್ಟೈತಿ ನೀ ಕೊಗ್ರು? 10 ರೂಪಾಯಿ 2 ರೂಪಾಯಿ ಕೊಡೋಣ. 2 2 ರೂಪಾಯಿ ಕೊಡ್ತೀನಿ. ಇನ್ನೊಂದ್ಸತಿ ಬಂದ್ 5 ರೂಪಾಯಿ ಕೊಡ್ತಾನ. ಇಲ್ಲ ಇನ್ನೊಂದ್ಸತಿನೂ 2 ರೂಪಾಯಿನೇ ಕೊಡೋಣ. ಇನ್ನೊಂದ್ಸತಿ 2 ರೂಪಾಯಿ ಕೊಡ. 2 ರೂಪಾಯಿನೇ ಕೊಡು. 100 ರೂಪಾಯಿ ಹೇಳ ನೋಡು. ಇನ್ನೊಂದ್ 2 ರೂಪಾಯಿ ಕೊಡ್ರಪ್ಪ. ಯಾರವ್ರ 2 ರೂಪಾಯಿ ಇಸ್ಕೋಬೇಕು.